ಕೆಐಒಸಿಎಲ್ ಸಂಸ್ಥೆಯ ಕಾರ್ಮಿಕರ ನ್ಯಾಯಸಮ್ಮತ ಹಕ್ಕುಗಳಿಗಾಗಿ ಕುದುರೆಮುಖ ಮಜ್ದೂರ್ ಸಂಘ ಹಾಗೂ ಕೇಂದ್ರ ಬಿಎಂಎಸ್ ನಿರ್ದೇಶನದಂತೆ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಆಯೋಜಿಸಲಾಗಿದೆ. ಮಂಗಳೂರಿನ ಕೆಐಒಸಿಎಲ್ ಮುಖ್ಯ ಗೇಟ್ನ ಬಳಿ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ಪ್ರತಿಭಟನೆ ನಡೆಯಲಿದೆ. ತಮ್ಮ ಪ್ರಮುಖ 9 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಾರ್ಮಿಕರು ಧರಣಿ ನಡೆಸುತ್ತಿದ್ದಾರೆ. ಕುದುರೆಮುಖ ಮಜ್ದೂರ್ ಸಂಘವು ಮಂಡಿಸಿರುವ ಪ್ರಮುಖ 9 ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಿದರು. ಕೆಐಒಸಿಎಲ್ ಅನ್ನು ಎನ್ಎಂಡಿಸಿಯೊಂದಿಗೆ ವಿಲೀನಗೊಳಿಸಬೇಕು. ದೇವದಾರಿ ಪ್ರದೇಶದಲ್ಲಿ ಕ್ಯಾಪ್ಟಿವ್ ಗಣಿ ಚಟುವಟಿಕೆಗಳಿಗೆ ತಕ್ಷಣ ಅನುಮತಿ ನೀಡಬೇಕು. ತಕ್ಷಣವೇ ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಮಾಡಬೇಕು. ಕಂಪನಿಯ ಸ್ಥಾಯಿ ಆದೇಶಗಳಿಗೆ ವಿರುದ್ಧವಾಗಿ ಇತರ ರಾಜ್ಯಗಳಿಗೆ ಮಾಡಲಾಗಿರುವ ಅಕ್ರಮ ವರ್ಗಾವಣೆಗಳನ್ನು ರದ್ದುಪಡಿಸಿ ಉದ್ಯೋಗಿಗಳನ್ನು ಮರಳಿ ರಾಜ್ಯಕ್ಕೆ ಕರೆತರಬೇಕು. ಇತರ ರಾಜ್ಯಗಳಿಗೆ ಮಾಡುತ್ತಿರುವ ವರ್ಗಾವಣೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕು ಇತ್ಯಾದಿ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಧರಣಿ ನಡೆಸುತ್ತಿದ್ದಾರೆ. ಕಾರ್ಮಿಕರ ಹಕ್ಕು ಸಂರಕ್ಷಣೆಯೇ ನಮ್ಮ ಬದ್ಧತೆ ಎಂಬ ಧ್ಯೇಯದೊಂದಿಗೆ ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಮಿಕರು ಭಾಗವಹಿಸುತ್ತಿದ್ದಾರೆ. ತಮ್ಮ ಹಕ್ಕುಗಳಿಗಾಗಿ ಹೋರಾಟಕ್ಕಿಳಿದಿರುವ ಕಾರ್ಮಿಕರ ಬೇಡಿಕೆಗಳಿಗೆ ಆಡಳಿತ ಮಂಡಳಿ ಹಾಗೂ ಸರ್ಕಾರ ಹೇಗೆ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೆಎಸ್ಎಲ್ ಲಿಮಿಟೆಡ್ ಅಲ್ಲಿ ಕುದುರೆಮುಖ ಮಜ್ದೂರ್ ಸಂಘ ಅನ್ನುವ ಕಾರ್ಮಿಕ ಸಂಘಟನೆ ಇದೆ. ನಾವು ಇಲ್ಲಿಯ ತನಕ ಸಂಸ್ಥೆಯೊಂದಿಗೆ ನಮ್ಮ ಬೇಡಿಕೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಿಕೊಂಡು ಬರುವ ವಾತಾವರಣ ನಿರ್ಮಾಣ ಮಾಡಿದ್ದೆವು. ಆದರೆ ಸಂಸ್ಥೆ ಇಲ್ಲಿಯ ತನಕ ನಮ್ಮ ನ್ಯಾಯಯೋಜಿತ ಬೇಡಿಕೆಗಳನ್ನು ಈಡೇರಿಸದೆ ಸಮಯವನ್ನು ಕಳೆಯುತ್ತಾ ನಮ್ಮನ್ನು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ಕಾರ್ಮಿಕರನ್ನು ನಮ್ಮ ಸಂಸ್ಥೆಯ ಕಾನೂನಿಗೆ ಬಾಹಿರವಾಗಿ ಅಂತರ್ರಾಜ್ಯಗಳಿಗೆ ವರ್ಗಾವಣೆಗೊಳಿಸಿ ಅವರ ಯೋಗಕ್ಷೇಮ, ಅವರಿಗೆ ಕೊಡುವಂಥ ಸವಲತ್ತು ಯಾವುದನ್ನು ಕೊಡದೆ ನಮ್ಮನ್ನು ತುಂಬ ಒಂದು ಕೀಳು ಮಟ್ಟದಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಇವತ್ತು ಅನೇಕ ನಾವು ಕಾರ್ಮಿಕ ಸಂಘಟನೆ ನಮ್ಮ ಸಂಸ್ಥೆಯೊಡನೆ ಕಾರ್ಮಿಕ ಸಂಘಟನೆಯು ಅನೇಕ ಬಾರಿ ಚರ್ಚೆ ನಡೆಸಿ ಯಾವುದೇ ಪರಿಹಾರ ಸಿಗದಿದ್ದರಿಂದ ಇಂದು ಶಾಂತಿಯುತ ಧರಣಿಯನ್ನು ನಡೆಸಬೇಕಾಗಿ ಬಂದಿದೆ. ಆದ್ದರಿಂದ ನಾವು ಯಾವುದೇ ಬೇಡಿಕೆಗಳನ್ನು ಈಡೇರಿಸದಿದ್ದರೂ ಸಹ ಸಂಸ್ಥೆಯ 50 ವರ್ಷದಲ್ಲಿ ರೆಕಾರ್ಡ್ ಅಂತ ಹೇಳಿದ್ರೆ ಅಧಿಕೃತ ದಾಖಲೆಯ ಉತ್ಪಾದನೆಯನ್ನು ಮಾಡಿ ಸಂಸ್ಥೆಗೆ ಲಾಭವನ್ನು ತಂದುಕೊಟ್ಟಿದ್ದೇವೆ. ಆದರೂ ಸಹ ನಮ್ಮ ಸವಲತ್ತು ಬೇಡಿಕೆಗಳನ್ನು ಈಡೇರಿಸದಿದ್ದರಿಂದ ಇಂದು ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಸಾಯಂಕಾಲ 6ರ ತನಕ ಇಂದಿನ ಪ್ರತಿಭಟನೆ ನಡೆಯಲಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.